ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರಿನ ಖಾಸಗಿ ಶಾಲೆಗಳ ಬಳಿಕ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಾಂಬ್ ಇಡುವುದಾಗಿ ಇಮೇಲ್ ಮಾಡಲಾಗಿದೆ. ಉಗ್ರ ಸಂಘಟನೆ ಹೆಸರು ಉಲ್ಲೇಖಿಸಿ ಬೆದರಿಕೆ ಹಾಕಲಾಗಿದೆ. ಪೊಲೀಸರ ಪರಿಶೀಲನೆ ಬಳಿಕ ಹುಸಿ ಬಾಂಬ್ ಕರೆ ಎಂಬುದು ಪತ್ತೆಯಾಗಿದೆ. ಆಂಬ್ಯುಲೆನ್ಸ್ಗಳಿಗೆ ದಾರಿ ಮಾಡಿಕೊಡುವ ಗ್ರೀನ್ ಕಾರಿಡಾರ್ ವ್ಯವಸ್ಥೆಯಿಂದ ಅನೇಕ ಜೀವಗಳು ಉಳಿದಿವೆ. 2023ರಲ್ಲಿ ಸುಮಾರು 22 ಪ್ರಕರಣಗಳಲ್ಲಿ ಗ್ರೀನ್ ಕಾರಿಡಾರ್ ವ್ಯವಸ್ಥೆ ಮಾಡಲಾಗಿದ್ದು, ಸಂಚಾರಿ ಪೊಲೀಸರು ಜನರ ಜೀವ ರಕ್ಷಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ನಿತ್ಯ 500ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡುತ್ತಿದ್ದಾರೆ. ಬೆಂಗಳೂರು ನಗರದಲ್ಲಿ ಕಳೆದ ವರ್ಷ ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ 22 ಆಂಬ್ಯುಲೆನ್ಸ್ಗಳಿಗೆ ಗ್ರೀನ್ ಕಾರಿಡಾರ್ನ ನೀಡಲಾಗಿದೆ. ಉತ್ತರಹಳ್ಳಿಯಲ್ಲಿನ 4 ಎಕರೆ ಪಾರ್ಕ್ ಅನ್ನು ಬಿಬಿಎಂಪಿ ಅಭಿವೃದ್ಧಿ ಮಾಡಿತ್ತು. 6 ತಿಂಗಳ ಹಿಂದಷ್ಟೇ 50 ಲಕ್ಷ ಖರ್ಚು ಮಾಡಿ ಪಾರ್ಕ್ನಲ್ಲಿ ವಾಕಿಂಗ್ ಪಾತ್ ಮಾಡಿದ್ರು. ಇದೀಗ ಸಾರ್ವಜನಿಕ ಆಸ್ತಿ ಮೇಲೆ ಭೂ ಮಾಫಿಯಾ ಕಂಡುಬಿದ್ದಿದೆ. ಶುಭಾಂಗಿ ಬಲ್ಲೋಟ ಎಂಬ ವ್ಯಕ್ತಿಗೆ ಸೇರಿದ ಆಸ್ತಿ ಎಂದು ಬೋರ್ಡ್ ಅಳವಡಿಸಿ ನಿವೇಶನ ಮಾಡಲು ಸಮತಟ್ಟು ಮಾಡಲಾಗಿದೆ. ಹೀಗಾಗಿ ಸ್ಥಳೀಯರು ಬಿಬಿಎಂಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಹಿರಿಯ ನಟಿ ಲೀಲಾವತಿಯವರು ಅಗಲಿ 1 ತಿಂಗಳು ಕಳೆದು ಹೋಗಿದ್ದು, ಪುತ್ರ ವಿನೋದ್ ರಾಜ್ ತಿಂಗಳ ಪುಣ್ಯತಿಥಿ ನೆರವೇರಿಸಿದ್ದಾರೆ. ನೆಲಮಂಗಲದ ಸೋಲದೇವನಹಳ್ಳಿ ತೋಟದ ಮನೆಯಲ್ಲಿ ವಿನೋದ್ ರಾಜ್ ಅಮ್ಮನನ್ನ ನೆನೆದು ನೆನಪಿನಂಗಳಕ್ಕೆ ಜಾರಿದ್ರು. ಜೊತೆಗೆ ತಾಯಿಗೆ ಹಾಡು ಅರ್ಪಣೆ ಮಾಡಿದ್ರು. ಅತಿಥಿಗಳಿಗೆ ಮಾಂಸಾಹಾರ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸಿಲಿಕಾನ್ ಸಿಟಿಯಲ್ಲಿ ಚಳಿಗಾಲ ಸೀಸನ್ನಲ್ಲಿ ಹೂವುಗಳು ಅರಳಿ ನಿಂತಿದ್ದು ಕಣ್ಮನ ಸೆಳೆಯುತ್ತಿವೆ. ಕಬ್ಬನ್ ಪಾರ್ಕ್ ಸೇರಿದಂತೆ ನಗರದ ವಿವಿಧ ಪಾರ್ಕ್ಗಳಲ್ಲಿ ಆರ್ಕಿಡ್ಸ್, ಪಾಯಿಂಟ್ ಸಿಟಿಯಾ, ಬೆಗೋನಿಷಿಯಸ್, ಬೆಟೋನಿಯಾ ಹೂಗಳು ಅರಳಿ ಕಂಗೊಳಿಸುತ್ತಿವೆ. ಬೆಟೋನಿಯಾ ಹೂಗಳು ಮರಗಳಲ್ಲಿ ಅರಳಿದ್ದು ಮುಖ್ಯ ಆಕರ್ಷಣೆಯಾಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ನಾವು ಫ್ಲವರ್ಸ್ ಬಿಟ್ಟಾಗೆಲ್ಲ ಬರ್ತಾ ಇರ್ತೀವಿ, ಇಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಈ ಫುಲ್ ಗ್ರೀನರೀಸ್ ಇರ್ತಾ ಇತ್ತು ಯಾವಾಗಲೂ. ಸೊ ಇವಾಗ ಪಿಂಕ್ ಕಲರ್ ಫ್ಲವರ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಟು ಸಿ. ಆ್ಯಂಡ್ ವಿ ಆರ್ ವಿತ್ ಫ್ರೆಂಡ್ಸ್. ಐ ಯೂಶಲಿ ಕಮ್ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಇಟ್ಸ್ ವೆರಿ ನೈಸ್.